ಇದು ತುಂಬ ದೊಡ್ಡ ಪ್ರಶ್ನೆ ಮೇಡಮ್. ಆ್ಯಕ್ಚುಲಿ ಇದ್ರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಈಗ ಹಲವಾರು ಸಬ್ಜೆಕ್ಟ್ಸ್ ಇದೆ. ಇಟ್ ಟೇಕ್ಸ್ ಇಯರ್ಸ್. ಸ್ಪೆಷಲಿ ಆ ಬುಕ್ಸಲ್ಲಿರೋದಕ್ಕಿಂತ ಹೆಚ್ಚಾಗಿ ಯಾರಾದರೂ ಒಬ್ಬರು ಮಾರ್ವಾಡಿ ಫ್ರೆಂಡ್ ಆಗಿದ್ರೇನೋ, ಅಥವಾ ಜೈನ್ ಒಬ್ಬರು ಫ್ರೆಂಡ್ ಆಗಿದ್ರೇನೋ, ಅಥವಾ ಶ್ರೀಮಂತರು ಫ್ರೆಂಡ್ ಆಗಿದ್ರೇನೋ, ಅಥವಾ ದೇವರೇ ಫ್ರೆಂಡ್ ಆಗಿದ್ರೆ, ಯೂನಿವರ್ಸ್ ಫ್ರೆಂಡ್ ಆಗಿದ್ದರೆ ಪರ್ಫೆಕ್ಟ್ ಆನ್ಸರ್ ಸಿಗುತ್ತೆ. ಬಟ್ ಅದರ್ವೈಸ್ ನಮ್ಮ ಈಗ ನಾನು ಸ್ಪೆಷಲ್ ವರ್ಕ್‌ಶಾಪ್ ಅಂತ ಹೇಳ್ತೀನಲ್ವ, ಅದು ವ್ಯಾಪಾರದ ಬಗ್ಗೆನೇ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಅದ್ರಲ್ಲಿ ಹೆಚ್ಚು ಇದೆಲ್ಲ ಹೇಳ್ಕೊಡ್ತೇನೆ. ಬಟ್ ಇವತ್ತು ನೋಡುಗರಿಗೆ ಎಷ್ಟು ಆಗ್ಬೋದೋ ಅಷ್ಟು ಹೇಳ್ಕೊಡ್ಲಿಕ್ಕೆ ಒಂದು ಚಿಕ್ಕ ಪ್ರಯತ್ನ ಪಡೋಣ. ಇದನ್ನ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೆಲವು ತಗೊಂಡು ಹೇಳ್ತೇನೆ ನಿಮಗೆ. ಹೇಗೆ ನಾವೆಲ್ಲ ಲಾಸ್ಗೆ ಹೋಗ್ತಿದ್ದೀವಿ ಅಥವಾ ಲಾಸ್ ಮಾಡ್ಕೊಳ್ತಿದ್ದೀವಿ, ಅಥವಾ ನಾವು ಅಂದುಕೊಂಡಷ್ಟು ಆಗ್ತಿರಲ್ಲ ಅನ್ನೋದಕ್ಕೆ ಈ ಕಾರಣಗಳಿರುತ್ತೆ. ಮೇಡಮ್, ಮೊನ್ನೆ ನನ್ನ ಹೆಂಡ್ತಿಗೆ ಒಂದು ಸೀರೆ ಕೊಡಿಸ್ದೆ. ಸೊ ಅದಕ್ಕೆ ಕೊಡಿಸ್ತಾ ಇರ್ತೀನಿ. ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ. ಮೊನ್ನೆ ಸ್ಪೆಷಲ್ ಇದು ಎಕ್ಸ್ಪ್ಲೈನ್ ಮಾಡ್ಬೇಕು ಅದಕ್ಕೆ ನಾನೀಗ. ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡಬೇಕಲ್ವಾ, ಸೊ ಅವ್ರು ಹೇಳಿದ್ರು, ಒಂದು ಮೆಷರ್ಮೆಂಟ್ದೊಂದು ಕೊಟ್ಟಿದ್ರು. ಇದು ತುಂಬ ಚೆನ್ನಾಗಿದೆ, ಇದೇ ಥರದ್ದು ಇಷ್ಟೇ ಮೆಷರ್ಮೆಂಟ್ ಕೊಟ್ಟು ಅವ್ರು ಕೊಟ್ಬಿಡಿ ಅಂತ. ನೋಡಿ, ಅನಂತ ವಿಶ್ವಾಚಾರ್ಯ ನಿಮಗೆ, ನನ್ನ ಹೆಂಡ್ತಿಗೆ ನಾನು ಅನಂತ ವಿಶ್ವಾಚಾರ್ಯ ಆಗೋಕ್ಕಾಗುತ್ತಾ? ನಾನಲ್ಲಿ ಗಂಡ ಅಷ್ಟೇ, ಅಥವಾ ಮಕ್ಕಳಿಗೆ ತಂದೆ ಅಷ್ಟೇ. ಸೊ ನಾನು ತೊಗೊಂಡೋದೆ. ಈಗ ಯೂಶ್ವಲಿ ನಾನು ಯಾವತ್ತೂ ಅಷ್ಟೇ ಈ ರೀತಿ ಹೊರಗಡೆ ಇರೋದಿಲ್ಲ. ಐ ವಿಲ್ ಬಿ ಲೈಕ್ ಅ ಸಿಂಪಲ್ ಪರ್ಸನ್. ಒಂದು ಟೀ ಶರ್ಟು, ನಾರ್ಮಲ್ ಡ್ರೆಸ್ ಅಷ್ಟೇ. ತುಂಬ ಜನ ನನ್ನ ಕೇಳಿದ್ದಾರೆ, ಏನು ಗುರುಗಳ ಥರನೇ ಅನಿಸೋದೇ ಇಲ್ಲ ಅಂತಂತೇಳಿ. ಅಲ್ಲ, ಡ್ರೆಸ್ ಇದ್ದರೆ ಮಾತ್ರ ಗುರುಗಳ? ಅಲ್ಲ, ಡ್ರೆಸ್ ಹಾಕ್ಕೊಂಡಾಗಾದರೆ ಹೇಗಿದ್ರೂ ಪರವಾಗಿಲ್ಲ, ಡ್ರೆಸ್ ಹಾಕಿದ್ರೆ ಸಾಕಾ? ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್. ನಾನು ಆ ರೀತಿ ದಯವಿಟ್ಟು ಅಂದ್ಕೊಳ್ಬೇಡಿ. ಒರಿಜಿನಲ್ ಸಾಫ್ಟ್ವೇರ್ ಗುರುಗಳಾಗಿರಬೇಕೇ ಹೊರತು ಹಾರ್ಡ್ವೇರ್, ಇದೆಲ್ಲ ಹಾರ್ಡ್ವೇರ್ ಅಲ್ವಾ, ಇದು ಯಾರು ಬೇಕಾದರೂ ಹಾಕ್ಕೋಬೋದು, ಯಾರು ಬೇಕಾದರೂ ಬಿಂದಿ ಇಟ್ಕೊಳ್ಬೋದು, ಯಾರು ಬೇಕಾದರೂ ಹೇಗೇಗೋ ಇರ್ಬೋದು, ಯಾರು ಬೇಕಾದರೂ ಇಟ್ಕೋಬೋದು. ಸೊ ದೀಸ್ ಆರ್ ಆಲ್ ಹಾರ್ಡ್ವೇರ್ ಅಷ್ಟೇ, ಬಟ್ ಒರಿಜಿನಲ್ಲು ಸಾಫ್ಟ್ವೇರು. ಸೊ ನಾನು ಆ ರೀತಿ ಗುರುಗಳಲ್ಲವೇ ಅಲ್ಲ. ನನಗೆ ಗೊತ್ತು, ಪರಮಾತ್ಮನ ಆತ್ಮ ಇರಬೇಕೇ ಹೊರತು ನಾಟ್ ಭೌತಿಕ ಪ್ರಪಂಚಕ್ಕೆ ತೋರಿಸ್ಕೊಳ್ಳೋ ಅಂಥ ಗುರುಗಳು ನಾನಲ್ಲ. ಸೊ ಆ್ಯಸ್ ಯೂಶ್ವಲ್ ನಾನು ನಾರ್ಮಲಾಗಿ ಹೋದೆ. ಜಯನಗರ 4th ಬ್ಲಾಕಲ್ಲೇ ಕೊಟ್ಟೆ, ಬ್ಲೌಸ್ ಎಲ್ಲ ಕೊಟ್ಟೆ. ಇದೇ ಮೆಷರ್ಮೆಂಟಲ್ಲಿ ಹೊಲಿರಿ ಅಂತಂದೆ. ನಾನು ಯಾರ್ದು ಅವ್ರು ಗುರ್ತು ಹಿಡ್ದಿಲ್ಲ. ಅವರು ಐ ಮೀನ್ ಎಸ್ ನೆವರ್ ಸೀನ್ ಮೀ. ಅವ್ರು ಹೇಳಿದ್ರು, ಎಲ್ಲ ಬರ್ಕೊಂಡ್ರು, ಸ್ವಾಮಿ ನಾನು 3ನೇ ತಾರೀಕು ಕೊಡ್ತೀನಿ ಅಂತಂದರು. ಓಕೆನಾ? ಇವ್ರು ಹೇಳ್ತಿದ್ದಾರೆ ನನಗೆ 2ನೇ ತಾರೀಕು ನಾನು ಒಂದು ರಿಮೈಂಡ್ ಕಾಲ್ ಕೊಡಬೇಕಂತೆ ಅವ್ರಿಗೆ. ಮೇಡಮ್, ನನಗೆ ಹೇಳೋದವರು 2ನೇ ತಾರೀಕು ಒಂದು ಕಾಲ್ ಮಾಡಿ 3ನೇ ತಾರೀಕು ನಾನು ಕೊಡ್ತೀನಿ ಅಂತಂದರು. ನಾನು ಕೇಳಿದೆ, ಅಲ್ಲ, ನಾನು ನಿಮಗೆ ವ್ಯಾಪಾರ ಕೊಟ್ಟಿದ್ದೀನಿ, ನಿಮಗೆ ಇದರಿಂದ ಬಿಸ್ನೆಸ್ ಆಗಿದೆ, ನಿಮ್ಗೆ ಒಳ್ಳೇದಾಗ್ತಿದೆ, ಕರೆಕ್ಟ್ ತಾನೇ? ಅದ್ಯಾಕಪ್ಪ ನಾನು ನಿಮ್ಗೆ ರಿಮೈಂಡ್ ಮಾಡಬೇಕು? ನಿಮ್ಗೆ ಅಷ್ಟೊಂದು ಪ್ರಜ್ಞೆನೇ ಇಲ್ವಾ ಅಂತಂತ ಹೇಳಿದಾಗ, ಸರ್ ಯೂಶ್ವಲಿ ನಾನು ಹಾಗೆ ಮಾಡೋದು, ಏನೇನೋ ಇರುತ್ತಾ ಕೆಲಸಗಳು, ಮರ್ತೋದ್ರೆ ನಾನು, ಅದಕ್ಕೆ ನೀವು ರಿಮೈಂಡ್ ಮಾಡಿ ಅಂದರು. ಇಟ್ಸ್ ಓಕೆ, ನಾನು ರಿಮೈಂಡ್ ಮಾಡಿದೆ, ಅದೆಲ್ಲ ಓಕೆ ಬಿಡಿ, ಅದು ಓಕೆ. ಬಟ್ ನನ್ನ ಪ್ರಶ್ನೆ ಇಷ್ಟೇ ಮೇಡಮ್, ಕಸ್ಟಮರ್ ದೇವರು ಅಂತಂದರೆ ದೇವರಿಗೆ ನಾವು ಹೇಗೆ ಬೇಕೋ ನಾವು ಅವನಿಗೆ ಸೇವೆ ಮಾಡಬೇಕಾ, ಇಲ್ಲ ದೇವರಿಂದ ಎಕ್ಸ್ಪೆಕ್ಟ್ ಮಾಡಬೇಕಾ ಸೇವೆಯನ್ನು? ಸಿಂಪಲ್ ಕ್ವೆಶನ್ ಮೇಡಮ್. ನಿಜವಾಗ್ಲೂ ನನಗೆ ಇನ್ನೊಂದು ಸಲ ಅಲ್ಲಿ ಹೋಗಬಾರ್ದು ಅಂತ ಅನಿಸ್ತು. ನಾನೇನಪ್ಪ ರಿಮೈಂಡ್ ಮಾಡೋದು ಅವನಿಗೆ ಅಂತಂತಂತಂದರೆ, ನನಗೇನೋ ಒಂಥರ ಅವ್ರ ಮೇಲೆ ಬೇಜಾರಿಲ್ಲ, ಕೆಟ್ಟ ಮನೋಭಾವನೆ ಇಲ್ಲ. ಈಸ್ ನಾಟ್ ಸೀಯಿಂಗ್ ದ ಕಸ್ಟಮರ್ ಆಸ್ ಗಾಡ್, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಬಹುತೇಕ ಮಂದಿ ಹೀಗೆ ಮಾಡಿರ್ತೀವಿ. ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಹೇಳಿರೋ ಟೈಮ್ಗೆ ಹೇಗೆ ಬೇಕೋ ಆ ಸರ್ವಿಸ್ ನಾವು ಕೊಟ್ಟಿದ್ದೀವ ಕಸ್ಟಮರ್ಗೆ? ಯು ಜಸ್ಟ್ ಆಸ್ಕ್ ಎ ಕ್ವೆಶನ್ ಟು ಯುವರ್ ಸೆಲ್ಫ್. ದಿಸ್ ಅ ಪ್ರಾಕ್ಟಿಕಲ್ ಕ್ವೆಶನ್ ನಾನು ಕೇಳ್ತಿರೋವಂಥದ್ದು. ವಿ ಹ್ಯಾವ್ ನೆಗ್ಲೆಕ್ಟೆಡ್ ಕಸ್ಟಮರ್. We have not taken care of him as if he is God. And literally he is a God, mind you. ಇವತ್ತು ನೀವು ವ್ಯಾಪಾರ ಮಾಡ್ತಿದ್ದೀರಾ, ನಿಮಗೇನೋ ಬರ್ತಿದೆ, ನೀವು ಬದುಕ್ತಿದ್ದೀರಾ ಅಂತಂದರೆ ಆ ಗ್ರಾಹಕನಿಂದನೇ ತಾನೇ, ಅಂತಂದರೆ ಈಸ್ ಟ್ರೂಲಿ ಗಾಡ್ ತಾನೇ. ಯಾಕಂದ್ರೆ ಅವ್ನಿಗೆ ಊಟ ಕೊಟ್ಟಿರೋದು, ನಿಮ್ಮ ಊಟ ತಿಂತಿರೋದು ಅವನಿಂದಾನೇ ಅಪ್ಪ, ನಿಮ್ಮ ಮನೆ ನಡೀತಿರೋದು ಅವರಿಂದಾನೇ. ಎಷ್ಟು ಪ್ರೀತಿ ಇರಬೇಕು ನಿಮಗೆ. ಯಾರಿಂದ ನಿಮ್ಗೆ ಕಾಸು ಬರುತ್ತೋ ಅವರೆಲ್ಲ ನಿಮ್ಮ ದೇವರೇ ಅಂತ ಅನ್ಕೋಬೇಕು. ಏನು ತಪ್ಪೇನಿಲ್ಲ. ಇದು ಒಂದು ಉದಾಹರಣೆ. ನೀವು ಬಿಸ್ನೆಸ್ಸಲ್ಲಿ ಯಾಕೆ ಫೇಲ್ ಆಗ್ತೀರಾ ಅನ್ನೋದಕ್ಕೆ. ನಾನಾಗಿದ್ದಿದ್ರೆ ಆ ಸ್ಥಳದಲ್ಲಿ ಸೂಪರಾಗಿ ಆರ್ಡರ್ ತೊಗೊಂಡು, ನೋಡಿ ಮೇಡಮ್, ಬ್ಲೌಸ್ಗೆ 1000 ಮೇಲೆ ತೊಗೊಂಡ್ರು. ನಾನಾಗಿದ್ದರೆ ಏನು ಮಾಡ್ತಿದ್ದೆ ಗೊತ್ತಾ? ಬಂದ ತಕ್ಷಣ ಕಸ್ಟಮರ್ಗೆ ಹೇಳ್ತಿದ್ದೆ, ಸರ್ ಏನು ತೊಗೊಳ್ತೀರಾ ಸರ್? ಸರ್ ಟೀನಾ, ಕಾಫಿನಾ, ಇಲ್ಲ ಜ್ಯೂಸಾ, ಮಜ್ಜಿಗೆನಾ ಅಂತ ಹೇಳ್ತಿದ್ದೆ. ಯಾಕೆ ನನಗೆ 1000 ರೂಪಾಯಿ ಬರ್ತಿದೆ ಮೇಡಮ್ ವರಮಾನ.
ಆಫ್ಟರ್ ಆಲ್ ಟೀಗೆ ಎಷ್ಟು 15-20 ರೂಪಾಯಿ, ಕಾಫಿಗೆ ಫಿಲ್ಟರ್ ಕಾಫಿಗೆ ಒಂದು 30 ರೂಪಾಯಿ, ಇಲ್ಲ ಒಳ್ಳೆ ಜ್ಯೂಸ್ಗೆ ಒಂದು 100 ರೂಪಾಯಿ, ಇಲ್ಲ ಒಳ್ಳೆ ಮಜ್ಜಿಗೆಗೆ ಒಂದು 15-20 ರೂಪಾಯಿ. ಇಷ್ಟು ಕೊಟ್ಟಿದ್ದಿದ್ರೆ ಆ ಕಸ್ಟಮರ್ ಯಾವತ್ತಾದ್ರೂ ಬಿಟ್ಟು ಹೋಗ್ತಾನೆ? ಇದೇನಪ್ಪ ಇದು, ನನ್ನ ಮನೇಲಿ ನನ್ನ ಹೆಂಡ್ತಿನೇ ಕೇಳಲ್ಲ ಮಜ್ಜಿಗೆ ಬೇಕಾ, ಕಾಫಿ ಬೇಕಾ, ಟೀ ಬೇಕಾ ಅಂತ. ಕರೆಕ್ಟಾ? ಇವ್ರು ಯಾರಪ್ಪ ಇವರು, ಸೋ ಮಚ್ ಕೇರ್ ಅಲ್ಲ. ಅಲ್ಲ, ಅವನೇನು ತಗೊಳ್ದೆ ಹೋದ್ರೂ ಅವ್ರಿಗೆ ಹೆಂಗೆ ಮನೋಭಾವನೆ ಇರ್ತದೆ. ಇನ್ಫ್ಯಾಕ್ಟ್ ಯಾವತ್ತು ಲೈಫ್ ಟೈಮ್ ಕಸ್ಟಮರ್ ಆಗಿಬಿಡ್ತಾರೆ. ವಿ ಶುಡ್ ಕೇರ್ ಅಲ್ವಾ, ವಿ ಶುಡ್ ಗಿವ್ ವಾಟ್ ದೇ ನೀಡ್. ಸೊ ದಿಸ್ ಒನ್ ಎಕ್ಸಾಂಪಲ್. ಎರಡನೇದು, ನನ್ನ ತಾಯಿ ವಯಸ್ಸಾಗ್ಬಿಟ್ಟಿದೆ ಮೇಡಮ್. ನನ್ನ ತಾಯಿ ಎಲೆ ಅಡಿಕೆ ಎಲ್ಲ ಹಾಕ್ತಾರೆ. ಓಕೆ, ನಾರ್ಮಲಿ ವಯಸ್ಸಾದವ್ರು ಹಾಕ್ಕೊಳ್ತಾರೆ ಎಲೆ ಅಡಿಕೆ. ನಾನೇ ತೊಗೊಂಡೋಗಿ ಕೊಡೋದು ನಮ್ಮ ಅಮ್ಮನಿಗೆ. ನಾನು ಅಲ್ಲಿ ಪ್ರತಿ ಸಲ ಹೋಗ್ತೇನೆ, ಬಟ್ ಪ್ರತಿ ಸಲ ಅಬ್ಸರ್ವ್ ಮಾಡಿದ್ದೇನೆ, ಆ ಎಲೆ ಅಡಿಕೆ ಮಾರ್ತಿರ್ತಾರೆ, ಯಾವತ್ತೂ ಅಷ್ಟೇ ಒಂದು ಫೋಕಸ್ಡಾಗೇ ಇರಲ್ಲ ಕೆಲಸದಲ್ಲಿ. ಮೊಬೈಲಲ್ಲಿ ಯಾರ ಜೊತೆನೋ ಮಾತಾಡ್ತಾನೇ ಇರ್ತಾರೆ ಮೇಡಮ್. ನನಗೆ ಎಲೆ ಕೇಳ್ತಿರ್ತೀನಿ, ಅಡಿಕೆ ಕೇಳ್ತಿರ್ತೀನಿ, ಸುಣ್ಣ ಕೇಳ್ತಿರ್ತೀನಿ, ಬಟ್ ಅವ್ರು ಯಾವುದೋ ಫೋನಲ್ಲಿ ಮಾತಾಡ್ತಾನೇ ಇರ್ತಾರೆ. ಅಂತಂದರೆ ನನಗೆ ಅನಿಸೋದು, ನಾನು ದೇವರಾಗಿದ್ದರೆ ಫೋನ್ ಎಸ್ಬಿಟ್ಟು ಇಲ್ಲಿ ತಾನೇ ಫೋಕಸ್ ಇರಬೇಕು. ನೀವು ಎಷ್ಟು ಜನನ ನಾನು ನೋಡಿದ್ದೀನಿ ಗೊತ್ತಾ. ನಾನು 5-6 ಊಟ ಮಾಡ್ಕೊಂಡು ಬಿಸ್ನೆಸ್ ಮಾಡೋದು, ಇಲ್ಲ ಮೊಬೈಲ್ ನೋಡ್ಕೊಂಡು, ಇನ್ನು ಮ್ಯಾಚ್ ಏನಾದರೆ ಮ್ಯಾಚ್ ಹಾಕ್ಕೊಂಡು ನೋಡ್ತಾ. ಒಬ್ಬ ಮಸಾಲೆ ಪುರಿ ತಿನ್ನೋಕೆ ಹೋಗಿದ್ದೆ, ಇದು ಕಡೆ ಮ್ಯಾಚ್ ಹಾಕಿದ್ದಾನೆ, ಇದು ಕಡೆ ಮಸಾಲೆ ಪುರಿ ಮಾಡ್ತಿದ್ದಾನೆ. ನಾನು ಅಂದ್ಕೊಂಡು ಇವನು ಏನು ಪುರಿ ಮಸಾಲೆ ಹಾಕ್ತಾನೋ ಅಂತಂತೇಳಿ. ಇನ್ಫ್ಯಾಕ್ಟ್ ಅವ್ರಿಗೆ ಒಂದು ಫೋಕಸ್ಸು, ಡೈರೆಕ್ಷನ್ನು, ಪರ್ಪಸ್ಸು ಏನೂ ಇಲ್ಲ. ನಾನು ಓಲಾ ಕಾರ್ ಮಾಡಿಕೊಂಡೆ, ಅಲ್ಲಿ ಓಡಾಡಲಿಕ್ಕೆ ಓಲಾದಲ್ಲ ಅಥವಾ ಆಟೋದಲ್ಲ ಹೋಗ್ತೀನಿ. ಇವತ್ತಿಗೆ ನಾನು ಒಬ್ಬ ವ್ಯಕ್ತಿನ ನೋಡಲಿಲ್ಲ ಯಾವಾಗಲೂ ಸುಮ್ಮನೆ ಸೈಲೆಂಟಾಗಿ ಹೋಗುವಂಥದ್ದನ್ನು. ಇಲ್ಲಿ ಹಾಕ್ಕೊಂಡಿರ್ತಾರೆ, ಇಯರ್ಫೋನ್ಸ್ ಹಾಕ್ಕೊಂಡಿರ್ತಾರೆ, ಇಲ್ಲ ಏನೋ ಹಾಕ್ಕೊಂಡಿರ್ತಾರೆ, ಯಾರ ಜೊತೆ ಮಾತಾಡ್ತಾನೇ ಇರ್ತಾರೆ. ಸಿ, ವೆನ್ ಅ ಕಸ್ಟಮರ್ ಇಸ್ ಗಾಡ್, ಯು ಮಸ್ಟ್ ರಿಯಲಿ ಬಿಹೇವ್ ಆಸ್ ಇಫ್ ಯು ಆರ್ ಟ್ರೀಟಿಂಗ್ ಗಾಡ್ ಅಲ್ಲ. ಎಲ್ಲಿಂದ ಮೇಡಮ್ ದುಡ್ಡು ಬರುತ್ತೆ? ಸೊ ಆ ಒಂದು ಮನೋಭಾವನೆ ಇಲ್ಲ, ಫೀಲಿಂಗೇ ಇಲ್ಲ, ಆ ಸೆನ್ಸಿಟಿವ್ನೆಸ್ಸೇ ಇಲ್ಲ, ಸುಮ್ಮನೆ ಕೇರ್ಲೆಸ್ ಆ್ಯಟಿಟ್ಯೂಡ್. ದೆನ್ ಹೌ ದ ಹೆಲ್ ಯು ಮೇಕ್ ಮನಿ, ಯು ಟೆಲ್ ಮಿ. ಸೊ ಯು ಗಾಟ್ ಟು ಹ್ಯಾವ್ ದಟ್ ಸಿನ್ಸಿಯಾರಿಟಿ. ಈಗೋಡು ಮಾರ್ವಾಡಿ ಬಿಸ್ನೆಸ್ ಮಾಡೋ ಜಾಗಕ್ಕೆ ಹೋಗಿ ಅವ್ರು ನೋಡೋಣ ಮೊಬೈಲ್ ಫೋನಲ್ಲಿ ಮಾತಾಡ್ಕೊಂಡು ನಿಮ್ಗೆ ಸರ್ವಿಸ್ ಕೊಡ್ತಾರೇನೋ. ಇನ್ನೂ ಕೆಲವರಿದ್ದಾರೆ, ಪೇಮೆಂಟ್ ಮಾಡಿಬಿಟ್ಟಿದ್ದೀನಿ ಮೊನ್ನೆ ಒಂದು ಸಲ, ಪೇಮೆಂಟ್ ಮಾಡಿದ್ಮೇಲೆ ಸರ್ ಪೇಮೆಂಟ್ ಮಾಡಿಲ್ಲ ಅಂತಾರೆ. ಆಮೇಲೆ ಮತ್ತೆ ನಾನು ಗೂಗಲ್ ಪೇ ತೊಗೊಂಡು ಮತ್ತೆ ತೋರಿಸ್ಬೇಕು, ನೋಡಿ ಸರ್ ಸ್ಕ್ರೀನ್ಶಾಟ್ ಮಾಡಿದ್ದೀನಿ ಅಂತ. ಯಾಕಂದರೆ ಅವ್ರ ಗಮನ ಅಲ್ಲಿ ಇಲ್ಲವೇ ಇಲ್ಲ. ಕಾನ್ಸಂಟ್ರೇಷನ್ ತುಂಬ. ಏನು ಕಾನ್ಸಂಟ್ರೇಷನ್ ಮೇಡಮ್, ಇದು ಕಾಮನ್ ಸೆನ್ಸು ಅಲ್ಲ. ನನ್ನ ದುಡ್ಡು ಬಂದಿದೆಯೋ ಬಂದಿಲ್ವೋ ಅಂತ ನೋಡ್ಕೊಳ್ಳೋ ಅಷ್ಟು ಗಮನ ಇಲ್ಲ ಅಂತಂದರೆ ವಾಟ್ ನಾನ್ ಸೆನ್ಸ್ನೋ. ಆಗ ದೇವ್ರು ಹೇಳ್ತಾರೆ, ಅಪ್ಪ ಇಂಥ ನನ್ನ ಮಕ್ಕಳಿಗೆ ನಾನು ಶ್ರೀಮಂತರಾಗಿ ಮಾಡಬೇಕಾ, ಇಂಥವ್ರಿಗೆ ದುಡ್ಡು ಕೊಡಬೇಕಾ? ಶಾಶ್ವತವಾಗಿ ನೀನು ಎಲೆ ಮಾರ್ಕೊಂಡೇ ಇದ್ಬಿಡೋದು, ಇಲ್ಲ ನೀನು ಶಾಶ್ವತವಾಗಿ ಹೀಗೇ ಇರೋದು, ತರಕಾರಿ ಅಲ್ಲ, ನಾನು ಹೇಳ್ತಾ ಇರೋದು ಅದೆಲ್ಲ ತಪ್ಪು ಅಂತಲ್ಲ. ಎಲೆ ಅಡಿಕೆ ಮಾರುವಂಥ ಕೆಲಸ ತಪ್ಪು ಅಂತ ಹೇಳ್ತಿಲ್ಲ, ಅಥವಾ ಏನೋ ಇದು ಕೀಳು ಅದು ಮೇಲು ಅಂತ ಹೇಳ್ತಿಲ್ಲ ನಾನು. ನಾವು ಹೇಗೆ ಮಾಡ್ತಿದ್ದೀವಿ ಅನ್ನೋ ವಿಚಾರಕ್ಕೆ ಹೇಳ್ತಿದ್ದೀನಿ. ಶಾಪ ಕೊಡ್ತಾನೆ ಇಲ್ವೋ ದೇವ್ರು ಹೇಳಿ? ಲಕ್ಷ್ಮಿ ಬರ್ತಿದ್ದಾಳೆ ನಿಮ್ಮ ಮನೆ ಹತ್ರ, ನಮ್ಮ ಮನೆ ಹತ್ರ, ನಿಮ್ಮ ಮನೆ ಹತ್ರ ಲಕ್ಷ್ಮಿ ಬರ್ತಿದ್ದಾಳೆ. ನೀವು ವೆಲ್ಕಮ್ ಮಾಡೋಕ್ಕೆ ನೀವೇ ಇಲ್ಲ. ಕೆಲವರು ಬೇಗನೆ ಇನ್ನೂ ಕೆಲವರು ಇದ್ದಾರೆ, ಅವ್ರ ಬಿಸ್ನೆಸ್ನ ಯಾವಾಗ ಓಪನ್ನು ಯಾವಾಗ ಕ್ಲೋಸ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಮೊನ್ನೆಯೊಬ್ಬರು ನಾನು ಕೇಳಿದೆ, ಅವ್ರು ಹೇಳ್ತಿದ್ದಾರೆ, ಸರ್ ಫೋನ್ ಮಾಡ್ಕೊಂಡು ಬನ್ನಿ ಸರ್ ಅಂತಾರೆ. ಸರ್ ಯಾಕೆ ನಾನು ಫೋನ್ ಮಾಡ್ಕೊಂಡು ಬರ್ಬೇಕು, ನಿಮ್ಮ ಆಫೀಸ್ ಟೈಮಿಂಗ್ ಹೇಳಿ ಅಂತಂದರೆ, ಒಂದೊಂದು ಸಲ ಮನೆಗೆ ಹೋಗಿರ್ತೀನಿ ಸರ್ ಮಧ್ಯಾಹ್ನ, ಇಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ದೇ ಡೋಂಟ್ ನೋ ವಾಟ್ ಈಸ್ ದ ಟೈಮಿಂಗ್. ಇಮ್ಯಾಜಿನ್, ಯಾವತ್ತಾದರೂ ದೇವರು ಸೂರ್ಯನ ಲೇಟಾಗಿ ಕಳಿಸಿದಾರಾ? ಇಲ್ಲ ಯಾವತ್ತೂ ಒಂದಿನ ಸೂರ್ಯ ಮರ್ತೋಗ್ಬಿಟ್ಟು ರಾತ್ರಿ 10 ಗಂಟೆಗೆ ಮುಳುಗ್ತಾನ? ಅವನ ಟೈಮಿಂಗ್ಸ್ ನೋಡಿ ಹೇಗಿದೆ. ಅಲ್ಲ, ಹಾರ್ಟ್ ಬೀಟ್ 72 ಹೊಡ್ಕೋಬೇಕು ಅಂತಿದೆ ನಮಗೆ. ಯಾವತ್ತಾದರೂ ಒಂದು 1000 ಹೊಡೆದಿದ್ದಾನ? ಇಲ್ಲ ಒಂದೊಂದು ದಿನ ಅವ್ನು ಬೇಜಾರಾಗ್ಬಿಡ್ತು ಅಂತೇಳಿ 10 ಸಲ ಹೊಡ್ಕೊಂಡಿದ್ಯಾ? ಯಾವತ್ತಾದರೂ ನೀವು ಯೋಚನೆ ಮಾಡಿ ನೋಡಿ, ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು ಬಿಡುತ್ತಪ್ಪ. ಯಾವತ್ತಾದರೂ ಚಳಿಗಾಲದಲ್ಲಿ ಮಾವಿನ ಹಣ್ಣು ಬಂದಿದೆಯಾ? ಅಲ್ಲ, ನೀವು ಯೋಚನೆ ಮಾಡಿ, ಚಿಕ್ಕಮಂಗ್ಳೂರಲ್ಲಿ ಕೆಲವು ಭಾಗದಲ್ಲಿ ಯಾವುದೋ ಹೂ ಬರುತ್ತಂತೆ 12 ವರ್ಷಕ್ಕೋ 14 ವರ್ಷಕ್ಕೋ ಒಂದು ಸಲ. ಅದೇಗದು ಪ್ರತಿ ವರ್ಷ ಬಿಡದೆ 14 ವರ್ಷಕ್ಕೆ ಒಂದೇ ಸಲ ಬರುವಂಥದ್ದು? ಅದ್ರಲ್ಲಿ ಸಾಫ್ಟ್ವೇರ್ ಇಟ್ಟಿದ್ಯಾರು? ಆ ಟೈಮಿಂಗ್ ಇಟ್ಟಿದ್ಯಾರು? ಎವ್ರಿಥಿಂಗ್ ಹ್ಯಾಪನ್ಸ್ ಬೈ ಟೈಮ್ ಅಲ್ವಾ? ತುಂಬ ಸಲ ಈ ಬಡವ್ರು ಹೇಳೋದು ನಾನು ಕೇಳ್ಕೊಂಡಿದ್ದೀನಿ, ನನ್ನ ಟೈಮೇ ಸರಿಯಿಲ್ಲ ಅಂತ. ಅವ್ರಿಗೆ ನಾನೊಂದು ಕ್ವೆಶ್ಚನ್ ಯಾವತ್ತೂ ಕೇಳ್ತಿರ್ತೀನಿ, ನೀವೆಷ್ಟು ಟೈಮ್ ಸರಿ ಇದ್ದೀರಾ ಸ್ವಾಮಿ? ನಿಮಗೆ ಟೈಮ್ ಸರಿಯಿಲ್ಲ, ಕರೆಕ್ಟು.
ನಮ್ಮ ಮನೆಯಲ್ಲಿರೋ ವಾಚ್ಗಳು ಗಡಿಯಾರಗಳನ್ನ ರಿಪೇರಿ ಮಾಡೋದಕ್ಕೆ ಮಾರ್ಕೆಟಲ್ಲಿ ಬೇಜಾನ್ ಜನ ಸಿಗ್ತಾರೆ. ಆದರೆ ನಮ್ಮ ಟೈಮನ್ನು ನಾವೇ ಸರಿ ಮಾಡ್ಕೋಬೇಕು ಗೊತ್ತಿರಲಿ.